ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಮೂಲಕ ನಾನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ನಲ್ಲೂರು ಕೋಟೆ ಬಗ್ಗೆ ವಿವರಿಸ್ತಾ ಇದ್ದೀನಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಲ್ಲೂರಲ್ಲಿ ಯಾವುದೇ ಕೋಟೆಯ ಕುರುಹು ಕಾಣೋದಿಲ್ಲ. ಭಾರತದ ಮೊದಲ ಜೀವ ವೈವಿಧ್ಯ ತಾಣ ನಲ್ಲೂರಿನ ಹುಣಸೆ ತೋಪಿನ ಬಗ್ಗೆ ಸಾಕಷ್ಟು ವೈವಿಧ್ಯಮಯವಾದಂಥ ವಿಡಿಯೋಗಳು ಈಗಾಗಲೇ ಲಭ್ಯವಿವೆ. ಆದರೆ ನಾನು ಹೇಳೋಕೆ ಹೊರಟಿರೋದು ಆ ನಲ್ಲೂರಿನ ಕೋಟೆಯ ಬಗ್ಗೆ, ಅಲ್ಲಿನ ಸ್ಥಳೀಯ ಜನರಲ್ಲಿ ಇರ್ತಕ್ಕಂತಹ ಒಂದು ದಂತಕಥೆಯ ಬಗ್ಗೆ. ಅಂದರೆ ಅಲ್ಲಿ ಕೋಟೆ ಇತ್ತಂತೆ, ಆ ಕೋಟೆ ಹೇಗೆ ನಾಶ ಆಯಿತು ಅನ್ನೋದ್ರ ಬಗ್ಗೆ ಒಂದು ದಂತಕಥೆ ಅಲ್ಲಿ ಪ್ರಚಲಿತದಲ್ಲಿದೆ. ಇದರ ಬಗ್ಗೆ ಅಲ್ಲಿನ ಸ್ಥಳೀಯ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಆತ ಒಂದು ರೋಚಕ ಕಥೆನ ಹೇಳ್ತಾನೆ. ಆ ಕಥೆನ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನಲ್ಲೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೇವಲ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸುಂದರವಾದಂಥ ಪ್ರದೇಶ. ಇಲ್ಲಿ 5ನೇ ಶತಮಾನದ ಹಿಂದೆ ಪಾಳೆಗಾರರು ಆಳ್ತಾ ಇದ್ರಂತೆ. ನಲ್ಲೂರಲ್ಲಿ ಪಾಳೆಗಾರರು ಮತ್ತು ಅದರ ಪಕ್ಕದ ದೇವನಹಳ್ಳಿಯಲ್ಲಿ ಬೇರೆ ಪಾಳೆಗಾರರು ಆಳ್ತಾ ಇದ್ರಂತೆ. ಹೀಗಿರ್ಬೇಕಾದ್ರೆ ದೇವನಹಳ್ಳಿ ಪಾಳೆಗಾರರ ಮಗಳನ್ನ ನಲ್ಲೂರಿನ ಪಾಳೆಗಾರನ ಮಗನಿಗೆ ವಿವಾಹ ಮಾಡಿಕೊಡ್ಲಾಗುತ್ತೆ. ಕಾಲಕ್ರಮೇಣ ಈ ಎರಡು ಪಾಳೆಗಾರರ ಮಧ್ಯೆ ವೈಷಮ್ಯ ಬೆಳೆಯುತ್ತೆ. ದೇವನಹಳ್ಳಿ ಪಾಳೆಗಾರರು ನಲ್ಲೂರನ್ನು ವಶಪಡಿಸ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ಅವ್ರ ಪ್ರಯತ್ನ ಸಫಲ ಆಗೋದಿಲ್ಲ. ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ನಲ್ಲೂರನ್ನು ಗೆಲ್ಲೋದಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಒಂದು ಪ್ಲಾನ್ ಮಾಡ್ತಾರೆ. ನಲ್ಲೂರಿನ ಕೋಟೆ ಪೂರ್ವದ ಕಡೆ ಇದ್ದರೆ ದೇವನಹಳ್ಳಿ ಪ್ರಾಂತ್ಯ ಪಶ್ಚಿಮದ ಕಡೆಗಿರುತ್ತೆ. ನಲ್ಲೂರಿನ ಕೋಟೆಗೆ ಸರಬರಾಜಾಗ್ತಕ್ಕಂತಹ ನೀರು ದೇವನಹಳ್ಳಿ ಹತ್ತಿರದಲ್ಲಿರ್ತಕ್ಕಂತಹ ಬೈಚಾಪುರ, ರಾಯಸಂದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆಯಿಂದ ಗುಪ್ತಗಾಮಿನಿಯಾಗಿ ನಲ್ಲೂರಿನ ಕಡೆಗೆ ನೀರು ಹರಿತಾ ಇರುತ್ತೆ. ಆ ನೀರೇ ಅವರಿಗೆ ಆಧಾರ ಆಗಿರುತ್ತೆ. ಆ ನೀರನ್ನು ದೇವನಹಳ್ಳಿ ಕೆರೆಯಿಂದ ನಲ್ಲೂರಿಗೆ ಹೋಗೋದನ್ನು ತಡೆದ್ರೆ ನಲ್ಲೂರಿನ ಪಾಳೆಗಾರರನ್ನ ಸುಲಭವಾಗಿ ಸೋಲಿಸ್ಬೋದು ಅನ್ನೋ ಲೆಕ್ಕಾಚಾರನ ದೇವನಹಳ್ಳಿ ಪಾಳೆಗಾರ ಹಾಕ್ತಾರೆ. ಆದರೆ ಅವ್ರಿಗೆ ಗೊತ್ತಾಗೋದಿಲ್ಲ ನೀರು ಯಾವ ಥರ ಹರಿತಾ ಇದೆ, ಯಾವ ಕಡೆಯಿಂದ ಹೋಗ್ತಾ ಇದೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ. ಎಲ್ಲ ಕಡೆ ಬಂದ್ ಮಾಡ್ತಾರೆ ತೂಬುಗಳನ್ನು, ಕೆರೆ ತೂಬುಗಳನ್ನು. ಆದರೂ ಗುಪ್ತಗಾಮಿನಿಯಾಗಿ ನೀರು ಹರಿತಾನೇ ಇರುತ್ತೆ. ನೀರನ್ನು ನಿಯಂತ್ರಿಸ್ಬಿಟ್ರೆ ಅಲ್ಲಿ ಹೋಗೋದನ್ನು ಸುಲಭವಾಗಿ ಗೆದ್ಕೋಬೋದು ನಲ್ಲೂರನ್ನ ಅನ್ನೋ ಯೋಜನೆ ಅವ್ರದ್ದು. ಇದಕ್ಕೋಸ್ಕರ ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಸಫಲರಾಗೋದಿಲ್ಲ. ಕೊನೆಗೆ ಆ ನಲ್ಲೂರಿಗೆ ತಮ್ಮ ಮಗಳನ್ನ ಕೊಟ್ಟಿರ್ತಾರಲ್ಲ ದೇವನಹಳ್ಳಿಯವರು, ಅವಳ ಮೂಲಕ ತಿಳ್ಕೊಳ್ತಾರೆ ರಹಸ್ಯನ, ಎಲ್ಲಿಂದ ನೀರು ಬರ್ತಾ ಇದೆ ಅನ್ನೋದನ್ನು. ಮಗಳು ಅಂದರೆ ನಲ್ಲೂರಿನ ಪಾಳೆಗಾರನ ಸೊಸೆ, ದೇವನಹಳ್ಳಿ ಪಾಳೆಗಾರನ ಮಗಳು ಕೆರೆಯಿಂದ ನೀರು ಯಾವ ರೀತಿ ಗುಪ್ತಗಾಮಿನಿಯಾಗಿ ಸರಬರಾಜಾಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾಳೆ. ಅವಳು ಹೇಳೋ ಪ್ರಕಾರ ಆ ಕೆರೆಯಲ್ಲಿ ಆ ಭಾಗದಲ್ಲಿ ಆ ಸಮಯದಲ್ಲಿ ಹೇರಳವಾಗಿ ಬೆಳೀತಾ ಇದ್ದಂತಹ ಕಣಗಲೆ ಹೂಗಳು, ಗೆನ್ನೇರಿ ಹೂಗಳು ಅಂತ ಕರೀತಾರೆ, ರಾಶಿ ರಾಶಿ ತೆಗೆದುಕೊಂಡು ಬಂದು ಕೆರೆಯಲ್ಲಿ ಸುರಿದ್ರೆ ಆ ಹೂಗಳು ಒಂದು ಸುಳಿಯಲ್ಲಿ, ಆ ಹೂಗಳು ಕೆರೆಯಲ್ಲಿರ್ತಕ್ಕಂಥ ಸಣ್ಣ ಸುಳಿಗೆ ಸಿಲುಕಿ ಆಳಕ್ಕೆ ಹೋಗ್ತಾ ಇರೋದನ್ನು ಕಾಣ್ಬೋದು. ಎಲ್ಲಿ ಹೂಗಳು ಕೆರೆಯಲ್ಲಿ ಸುಳಿಗೆ ಸಿಲುಕಿ ಆಳಕ್ಕೆ ಹೋಗುವ ಸ್ಥಳ ಇರುತ್ತೋ ಅದನ್ನು ಮುಚ್ಚಿದ್ರೆ ನೀರು ಬರೋದು ನಿಂತೋಗುತ್ತೆ ಅನ್ನೋ ರಹಸ್ಯನ ತಮ್ಮ ತಂದೆಗೆ ತಿಳಿಸ್ಬಿಡ್ತಾಳೆ. ರಹಸ್ಯ ತಿಳಿದಂಥ ಪಾಳೆಗಾರರು ಕಣಗಲೆ ಹೂಗಳ ರಾಶಿಯನ್ನು ತಂದು ಸುರಿತಾರೆ ಕೆರೆಯಲ್ಲಿ. ಕೊನೆಗೆ ಗೊತ್ತಾಗುತ್ತೆ ಅವ್ರಿಗೆ ಆ ಹೂಗಳು ಎಲ್ಲಿ ಯಾವ ಸ್ಥಳದಲ್ಲಿ ಸುಳಿಗೆ ಸಿಲುಕಿ ಕೆಳಗಡೆ ಇಳಿತಾ ಇರುತ್ತವೆ ಅಂತ. ಆ ಭಾಗನ ಅವರು ಸುಣ್ಣ, ಮಣ್ಣು, ಭತ್ತದ ಹುಲ್ಲು ಇತ್ಯಾದಿಗಳನ್ನು ಹಾಕಿ ಮುಚ್ಚಿಬಿಡ್ತಾರೆ. ಮುಚ್ಚಿದ್ದರ ಪರಿಣಾಮ ನೀರು ದೇವನಹಳ್ಳಿ ಕಡೆಯಿಂದ ನಲ್ಲೂರಿಗೆ ಹೋಗೋದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ನೀರಿನ ಸರಬರಾಜು ಇಲ್ಲದೆ ನಲ್ಲೂರಿನ ಪಾಳೆಗಾರರು ಸಾಕಷ್ಟು ಕಷ್ಟ ನಷ್ಟ ಅನುಭವಿಸ್ತಾರೆ. ಸಮಯ ಸಂದರ್ಭ ನೋಡಿ ದೇವನಹಳ್ಳಿ ಪಾಳೆಗಾರರು ಮುತ್ತಿಗೆ ಹಾಕ್ತಾರೆ ನಲ್ಲೂರನ್ನು. ಕೊನೆಗೆ ಆ ಇಡೀ ಕೋಟೆನ ಆಕ್ರಮಿಸ್ಕೊಂಡು ಆ ಪಾಳೆಗಾರರನ್ನು ನಾಶ ಮಾಡ್ತಾರೆ. ಇಷ್ಟು ಕತೆ. ದೇವನಹಳ್ಳಿ ಪಾಳೆಗಾರರು ನಲ್ಲೂರಿನ ಕೋಟೆನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ನಲ್ಲೂರು ನಾಶ ಆಗಬೇಕಾದ್ರೆ ಮುಖ್ಯ ಕಾರಣ ಸೊಸೆಯ ತವರು ಮನೆ ವ್ಯಾಮೋಹ ಅನ್ನೋ ದಂತಕತೆ ಈ ಭಾಗದಲ್ಲಿ ಪ್ರಚಲಿತದಲ್ಲಿದೆ. ಹಾಗಾಗಿ ಅಲ್ಲಿ ಕೋಟೆ ಈಗ ಸದ್ಯಕ್ಕೆ ಇಲ್ಲ. ಈ ಭಾಗಕ್ಕೆ ಭೇಟಿ ನೀಡಿದ್ರೆ
ಸುಂದರವಾದಂತಹ ಸುಮಾರು 400-500 ವರ್ಷಗಳ ಇತಿಹಾಸ ಇರತಕ್ಕಂತಹ, ಅದಕ್ಕಿಂತ ಹೆಚ್ಚಿನ ಇತಿಹಾಸ ಇರತಕ್ಕಂಥ ಒಂದು ಸುಂದರ ದೇವಾಲಯದ ಶಿಥಿಲವಾದ ಕಟ್ಟಡ ಇಲ್ಲಿ ಕಂಡುಬರುತ್ತೆ. ಚನ್ನಕೇಶವ ಸ್ವಾಮಿ ದೇವಾಲಯ ಅಂತ. ಇದನ್ನು ಕಟ್ಟಿಸಿದವರು 12ನೇ ಶತಮಾನಕ್ಕಿಂತ ಹಿಂದೆ ಇಲ್ಲಿ ಮೊದಲು ಚೋಳರು ಆಳ್ತಾ ಇದ್ರಂತೆ. ಚೋಳರ ನಂತರ ವಿಜಯನಗರ ಸಾಮ್ರಾಜ್ಯ, ಅದರ ನಂತರ ಈಸ್ಟ್ ಇಂಡಿಯಾ ಕಂಪ್ನಿ ಆಳೋಕ್ಕಿಂತ ಹಿಂದೆ ಸಾಕಷ್ಟು ಪಾಳೆಗಾರರು, ಮೈಸೂರು ಅರಸರೆಲ್ಲ ಇಲ್ಲಿ ಆಳ್ತಾ ಇದ್ರಂತೆ. ಈ ದೇವಾಲಯ ಪ್ರಸಿದ್ಧ ಜೀವ ವೈವಿಧ್ಯ ತಾಣ ಹುಣಸೆ ಮರಗಳ ಮಧ್ಯದಲ್ಲಿ ಶಿಥಿಲವಾಗಿ ನಿಂತಿದೆ. ತುಂಬ ಚೆನ್ನಾಗಿದೆ ವಾಸ್ತುಶಿಲ್ಪ, ಆ ಕಟ್ಟಡ ಇನ್ನೂ ಸಹ ಚೆನ್ನಾಗಿದೆ. ಆದರೆ ನಿಧಿಗಳರು ಅದನ್ನು ತಮ್ಮ ದುರಾಸೆಗೋಸ್ಕರ ಅಗದು ಹಾಳು ಮಾಡಿರ್ತಾರೆ. ಇತಿಹಾಸ ಗೊತ್ತಿಲ್ಲದೆ ಅಲ್ಲಿ ಹೋದರೆ ಪ್ರದೇಶ ಏನು ಮನಸ್ಸಿಗೆ ಹಿಡಿಸೋದಿಲ್ಲ. ಆದರೆ ಆ ಜೀವ ವೈವಿಧ್ಯ ಮರಗಳಿದೆಯಲ್ಲ, ಬಹಳ ಮಹತ್ವ ಪಡೆದಿರ್ತಕ್ಕಂಥ ಮರಗಳು. 450-500 ವರ್ಷಗಳ ಹಿಂದಲೂ ಇರತಕ್ಕಂಥ ಹುಣಸೆ ತೋಪು. ಇಂಥ ಹುಣಸೆ ಮರಗಳು ಭಾರತದಲ್ಲಿ ಎಲ್ಲೂ ಕಂಡುಬರೋದಿಲ್ಲ. ಅಂದರೆ ಒಂದು ಮರ ಒಣಗಿ ಹೋದ್ರೂ ಅದರ ಬುಡದಲ್ಲೇ ಮತ್ತೊಂದು ಹುಣಸೆ ಮರ ಸಿಗತಕ್ಕಂತಹ ವಿಸ್ಮಯ ಇಲ್ಲಿ ಕಂಡುಬರುತ್ತೆ. ಇದನ್ನು ಭಾರತ ಸರ್ಕಾರ ಪರಿಗಣಿಸಿದೆ. ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಜೀವ ವೈವಿಧ್ಯ ಪರಿಸರ ತಾಣ ಅಂತ ಗುರುತಿಸಿದೆ. ಈಗ ಅದನ್ನು ರಕ್ಷಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಮಧ್ಯದಲ್ಲಿ ರಸ್ತೆ ಇದ್ದು ಅಕ್ಕಪಕ್ಕದಲ್ಲಿ ಸುಂದರವಾದಂಥ ಹುಣಸೆ ತೋಪು, ಅಲ್ಲೇ ಒಂದು ಗಂಗಮ್ಮ ದೇವಾಲಯ ಕೂಡ ಇದೆ. ಸೊ ಅದನ್ನು ನೋಡಿಕೊಂಡು ಆರಾಮಾಗಿ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ರದೇಶ. ಸಾಧ್ಯ ಆದರೆ ಭೇಟಿ ನೀಡಿ. ಎಲ್ರಿಗೂ ವಂದನೆಗಳು.